Hi everyone. In this lecture, we will be discussing about recursion. So before going to the topic, ನೀವು ನಮ್ಮ ವೇದ IQ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಚೆಕ್ ದ ಸಿ ಪ್ರೋಗ್ರಾಮಿಂಗ್ ಪ್ಲೇಲಿಸ್ಟ್. So the first thing is let's define what is recursion. Recursion means it is a programming technique in which function calls itself repeatedly until a specific condition is met. ಅಂದ್ರೆ this is also a special kind of function where the program will call itself. ಯೂಶಲಿ ನಾವು ಫಂಕ್ಷನ್ಸ್ ನ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ರಲ್ಲಿ ವಿ ಅಬ್ಸರ್ವ್ ದಟ್ ವಾಟ್ ಈಗ ಆಡ್ ಅಂತ ಫಂಕ್ಷನ್ ಇದೆ ಅಂದ್ರೆ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ನ ನಾವ್ ಎಲ್ಲಿ ಕಾಲ್ ಮಾಡ್ತಿದ್ವಿ ವಿತ್ ಇನ್ ದ ವಾಯ್ಡ್ ಮೇನ್. ವಾಯ್ಡ್ ಮೇನ್ ಒಳಗಡೆ ವಿ ಯೂಸ್ ಟು ಕಾಲ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಬಟ್ ಇನ್ ಕೇಸ್ ಆಫ್ ರಿಕರ್ಷನ್ ದಿಸ್ ಆಡ್ ಫಂಕ್ಷನ್ ದಿಸ್ ವಿಲ್ ಕಾಲ್ ಇಟ್ ಸೆಲ್ಫ್ ರಿಪೀಟೆಡ್ಲಿ. ಬಟ್ ಎಲ್ಲಿವರೆಗೂ ಇವಾಗ ಒಂದು ಲೂಪ್ ಕ್ರಿಯೇಟ್ ಆಗ್ತಿದೆ ಅಂದ್ರೆ ದೇರ್ ಶುಡ್ ಬಿ ಅನ್ ಎಂಡ್, ಕರೆಕ್ಟ್? ಸೊ ಎಲ್ಲಿವರೆಗೂ ಕಾಲ್ ಆಗುತ್ತೆ ಅಂಟಿಲ್ ಅ ಸ್ಪೆಸಿಫಿಕ್ ಕಂಡೀಷನ್ ಈಸ್ ರೀಚ್ಡ್. ಸೊ ಈ ಸ್ಪೆಸಿಫಿಕ್ ಕಂಡೀಷನ್ ಏನಿದೆ ವಿ ಕಾಲ್ ದಟ್ ಆಸ್ ಅ ಬೇಸ್ ಕಂಡೀಷನ್. ಸೊ ಬೇಸ್ ಕಂಡೀಷನ್ ರೀಚ್ ಆಗೋವರೆಗೂ ದಟ್ ರಿಕರ್ಸಿವ್ ಪ್ರೋಗ್ರಾಮ್ ಏನಿರುತ್ತೆ ದಟ್ ವಿಲ್ ಬಿ ರನ್ನಿಂಗ್ ಕಂಟಿನ್ಯೂಸ್ಲಿ. ಸೊ ರಿಕರ್ಷನ್ ಫಂಕ್ಷನ್ ಅಂದ್ರೆ ಇಟ್ ಈಸ್ ಅ ಫಂಕ್ಷನ್ ವಿಚ್ ಕಾಲ್ಸ್ ಇಟ್ ಸೆಲ್ಫ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಅಂಡ್ ದ ಫಂಕ್ಷನ್ ಕಾಲ್ ಇಸ್ ಕಾಲ್ಡ್ ಆಸ್ ರಿಕರ್ಸಿವ್ ಕಾಲ್. ಯಾವ ಫಂಕ್ಷನ್ ಇಟ್ ಕಾಲ್ಸ್ ಇಟ್ ಸೆಲ್ಫ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಅದನ್ನ ರಿಕರ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಕಾಲ್ ಏನಿದೆ ದಟ್ ವಿ ಕಾಲ್ ದಟ್ ಆಸ್ ರಿಕರ್ಸಿವ್ ಕಾಲ್. ದಟ್ಸ್ ಇಟ್. ಸೊ ದಿಸ್ ಡೆಫಿನಿಷನ್ ಆಫ್ ರಿಕರ್ಷನ್ ಈಸ್ ಇಂಪಾರ್ಟೆಂಟ್. ನಿಮಗೆ ದ ಕ್ವೆಶನ್ ಮೇ ಕಮ್ ಲೈಕ್ ಡಿಫೈನ್ ರಿಕರ್ಷನ್ ಅಂಡ್ ಗಿವ್ ಎನ್ ಎಕ್ಸಾಂಪಲ್ like that. So definition is important in case of recursion. Let's see an example program, okay? Hash include stdio.h. This is the standard input output file. And then int factorial anta one user defined function tagondidivi. Int n is the formal parameter. Next we have if n equal to 0 or n equals to 1, avaga the function will return 1 or else it will return n into factorial of n minus 1. ಸೊ ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಇರೋದು. ಲೆಟ್ಸ್ ಮೂವ್ ವಿತ್ ದ ಕಂಟ್ರೋಲ್ ಫ್ಲೋ ಆಗೋ ತರನೇ ಪ್ರೋಗ್ರಾಮ್ ನ ಇಟಿರೇಟ್ ಮಾಡೋಣ. ಸೊ ದಿಸ್ ಇಸ್ ದ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಅಲ್ಲಿ ವಿ ಹ್ಯಾವ್ ಇಂಟ್ ಎನ್. ಇನ್ ದಿಸ್ ಪ್ರೋಗ್ರಾಮ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಫ್ಯಾಕ್ಟೋರಿಯಲ್, ಕರೆಕ್ಟ್? ಸೊ ಫ್ಯಾಕ್ಟೋರಿಯಲ್ ಇನ್ ದ ಸೆನ್ಸ್ ವಾಟ್ ಇಟ್ ಈಸ್ ಲೈಕ್ 4 ಫ್ಯಾಕ್ಟೋರಿಯಲ್ ಅಂದ್ರೆ ಇಟ್ ಇಸ್ 4 ಇಂಟು 3 ಇಂಟು 2 ಇಂಟು 1. ಸಿಮಿಲರ್ಲಿ 3 ಫ್ಯಾಕ್ಟೋರಿಯಲ್ ಇನ್ ದ ಸೆನ್ಸ್ 3 ಇಂಟು 2 ಇಂಟು 1. ಈ ತರ ನಾವು ಫ್ಯಾಕ್ಟೋರಿಯಲ್ ನ ಫೈಂಡ್ ಔಟ್ ಮಾಡೋದು. ಸೊ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಆಫ್ ದ ನಂಬರ್ ಯಾವ್ದ್ರದ್ದು ವಿ ನೀಡ್ ಟು ಫೈಂಡ್ ಔಟ್ ದ ಫ್ಯಾಕ್ಟೋರಿಯಲ್. ಆ ಪರ್ಟಿಕ್ಯುಲರ್ ನಂಬರ್ ನ ಇನ್ಪುಟ್ ತಗೊಳ್ತೀವಿ. ಲೆಟ್ಸ್ ಟೇಕ್ ದ ಇನ್ಪುಟ್ ಆಸ್ 3. ಸೊ ನಾವು ಪ್ರಿಂಟ್ ಎಫ್ ಅಲ್ಲಿ ಏನ್ ಮಾಡ್ತಿದ್ವಿ ಫ್ಯಾಕ್ಟೋರಿಯಲ್ ಆಫ್ ಪರ್ಸೆಂಟೇಜ್ ಡಿ. ಈ ಪರ್ಸೆಂಟೇಜ್ ಡಿ ಯಾವ್ದಕ್ ಮ್ಯಾಪ್ ಆಗಿದೆ ಇಟ್ ಇಸ್ ಮ್ಯಾಪ್ಡ್ ಟು ಎನ್. ಸೊ ಫ್ಯಾಕ್ಟೋರಿಯಲ್ ಆಫ್ 3 ಈಕ್ವಲ್ಸ್ ಟು ತಿರ್ಗಾ ಪರ್ಸೆಂಟೇಜ್ ಡಿ ಇದೆ ಹಿಯರ್ it is mapped to factorial of n. So illi we are calling the function within the printf statement. Function if it is returning a value, either we can take it as an expression like f equals to factorial of n. ಈ ತರ ಆದ್ರೂ ಫಂಕ್ಷನ್ ಕಾಲ್ ಮಾಡ್ಬೋದು. ಆರ್ ವಿತ್ ಇನ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನಾವು ಫಂಕ್ಷನ್ ಕಾಲ್ ಮಾಡ್ಬೋದು. ಇವಾಗ ಏನಾಗುತ್ತೆ ವಿತ್ ಇನ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂದ್ರೆ ವಾಟ್ ಎವರ್ ದ ವ್ಯಾಲ್ಯೂ ವಿ ಆರ್ ರಿಟರ್ನಿಂಗ್ ಫ್ರಮ್ ದ ಫಂಕ್ಷನ್ ದಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಿಂಟೆಡ್ ಆರ್ ಡಿಸ್ಪ್ಲೇಡ್ ಟು ದ ಯೂಸರ್. Got it? So ಇಲ್ಲಿ ಫಂಕ್ಷನ್ ಕಾಲ್ ಆಯ್ತು ಅಂದ್ರೆ ಕಂಟ್ರೋಲ್ ಎಲ್ಲಿ ಮೂವ್ ಆಗುತ್ತೆ ಇಟ್ ವಿಲ್ ಮೂವ್ ಟು ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ದಟ್ ಇಸ್ ಫ್ಯಾಕ್ಟೋರಿಯಲ್ ಇಂಟ್ ಎನ್ ಇಲ್ಲಿಗೆ ಬಂತು. ಸೊ ಎನ್ ಈಸ್ ಹ್ಯಾವಿಂಗ್ ದ ವ್ಯಾಲ್ಯೂ ಆಫ್ 3 ನಾವು. ನೆಕ್ಸ್ಟ್ ಇಫ್ ಕಂಡೀಷನ್ ಚೆಕ್ ಮಾಡುತ್ತೆ. ಇಟ್ ವಿಲ್ ಚೆಕ್ ವೆದರ್ 3 ಡಬಲ್ ಈಕ್ವಲ್ಸ್ ಟು 0 ಆರ್ 3 ಡಬಲ್ ಈಕ್ವಲ್ಸ್ ಟು 1. ಸೊ ಈ ಪರ್ಟಿಕ್ಯುಲರ್ ಕಂಡೀಷನ್ ನ ನಾವ್ ಏನ್ ತಗೊಂಡಿದೀವಿ ಅಂದ್ರೆ ದ ಫ್ಯಾಕ್ಟೋರಿಯಲ್ ಆಫ್ 0 is also 1 and factorial of 1 is also 1. ಸೊ ಅದಕ್ಕೇನೆ ಫಾರ್ ಬೋತ್ ದ ಕಂಡೀಷನ್ ಇಟ್ ವಿಲ್ ರಿಟರ್ನ್ 1. Got it? So now 3 double equal to 0. Yes, this is false. And 3 double equals to 1. ಇದು ಕೂಡ false ಬರುತ್ತೆ. See, either of the one condition should be true. ಇಲ್ಲ ಈ ಕಂಡೀಷನ್ ಟ್ರೂ ಆದ್ರೂ ರಿಟರ್ನ್ 1 ಬರುತ್ತೆ. ಇಲ್ಲ ಇದು ಟ್ರೂ ಆದ್ರೂ ರಿಟರ್ನ್ 1 ಆಗುತ್ತೆ. Because we are using logical or here. Got it? So now both are false. So ಎರಡು 0 0 ಅಂದ್ರೆ the if condition will become false. Function ಏನಾಗುತ್ತೆ it will return n into factorial of n minus 1. So that is 3 into factorial of 3 minus 1 return ಆಗುತ್ತೆ. ತಿರ್ಗಾ ಇಲ್ಲೇನಾಗ್ತದೆ factorial of 3 minus 1 ಅಂದ್ರೆ here again this factorial function is calling itself. ಈ particular ಏನ್ ಸ್ಟೇಟ್ಮೆಂಟ್ ಇದೆ ಇಲ್ಲಿ the function is being called again.
ಸೊ ಅದಕ್ಕೆ ಏನಾಗುತ್ತೆ, again here it will go back to the user defined function, that is 3 into factorial of 3 minus 1 ಅಂದ್ರೆ ಏನು, 2. So now n value is equal to 2. Again it will check with the if condition. ಎರಡಕ್ಕೂ ಮ್ಯಾಚ್ ಆಗಲ್ಲ, it will return false. So what happens? It will return n into factorial of n minus 1. So that is 3 into 2 into factorial of 2 minus 1 return ಆಗುತ್ತೆ. Again here the function call ಆಯ್ತು. So now the value of n is 1. 2 minus 1 is 1. So n equals to 1 ಇದೆ. So ಏನಾಗುತ್ತೆ, it will check with the if condition. If condition ಅಲ್ಲಿ ಏನಾಗುತ್ತೆ, ನಾವು n double equals to 0, this is false. But 1 double equals to 1 ಏನಿದೆ, this will become true. It true ಆಯ್ತು ಅಂದ್ರೆ ಏನಾಗುತ್ತೆ, it will return 1. So what happens now, 3 into 2 into fact of 2 minus 1 ಗೆ it will return the value 1. Now it will perform the multiplication. 2 into 1, 2. Now fact of 3 minus 1 ಜಾಗಕ್ಕೆ ಏನ್ ರಿಟರ್ನ್ ಆಗುತ್ತೆ, ಸಿ ದಿಸ್ ವಾಸ್ ಅರ್ಲಿಯರ್ ನಾವೇನ್ ಮಾಡಿದ್ವಿ, ಫ್ಯಾಕ್ಟ್ ಆಫ್ 3 minus 1 ವಿ ರೀಪ್ಲೇಸ್ಡ್ ಇಟ್ ವಿತ್ 2 into ಫ್ಯಾಕ್ಟ್ ಆಫ್ 2 minus 1. ಯಾಕೆಂದ್ರೆ ಈ ಫಂಕ್ಷನ್ ಕಾಲ್ ಆದಾಗ ಅಗೇನ್ ಫಂಕ್ಷನ್ ಇಟರೇಟ್ ಆಗಿತ್ತು, ದಟ್ ವಾಸ್ 2 into ಫ್ಯಾಕ್ಟ್ ಆಫ್ 2 minus 1 ರಿಟರ್ನ್ ಆಗಿತ್ತು. ಸೊ ನಾವು ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆದಾಗ ಏನಾಗ್ತಿದೆ, ವಿ ಆರ್ ಗೆಟಿಂಗ್ ದ ಆನ್ಸರ್ ಅಸ್ 2. ಸೊ 2 ಆನ್ಸರ್ ಏನ್ ಬಂದಿತ್ತು ಅದನ್ನ ರಿಟರ್ನ್ ಮಾಡ್ತು. ನಾವು 3 into 2 ಮಲ್ಟಿಪ್ಲೈ ಮಾಡುತ್ತೆ, ಸೊ ದಟ್ ಈಸ್ 6. Got it? Now let's run this program and see. See, this is the program. Factorial program ಇದೆ. Now let's run this. It is asking to enter the number. Let's give the input as 3. See, it is returning the factorial value as 6. ಸೊ ಇವಾಗ ಪ್ರೋಗ್ರಾಮ್ ನ ಇಷ್ಟನ್ನು ನೋಡಿದ್ವಿ, ಬಟ್ ಸ್ಪೆಸಿಫಿಕ್ ಕಂಡೀಷನ್ ಯಾವ್ದಿತ್ತು ಹಾಗಾದ್ರೆ ಈ ಪ್ರೋಗ್ರಾಮ್ ಅಲ್ಲಿ? ವೈಲ್ ಡಿಫೈನಿಂಗ್ ವಿ ಸಾ ದಟ್ ಇಟ್ ವಿಲ್ ರಿಪೀಟ್ ದ ಫಂಕ್ಷನ್ ಕಾಲ್ ಎಲ್ಲಿವರೆಗೂ ಟಿಲ್ ಇಟ್ ಮೀಟ್ಸ್ ದ ಸ್ಪೆಸಿಫಿಕ್ ಕಂಡೀಷನ್. ಸೊ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಲ್ಲಿ ಯಾವ ಕಂಡೀಷನ್ ಮೀಟ್ ಆದಾಗ ನಮಗೆ ಫಂಕ್ಷನ್ ಕಾಲ್ ಸ್ಟಾಪ್ ಆಗಿದ್ದು, ವೆನ್ ಇಟ್ ರೀಚ್ಡ್ n equals to 1. ಈ ಕಂಡೀಷನ್ ರೀಚ್ ಆದಾಗ ಏನಾಯ್ತು, ಆ ರಿಪಿಟೇಟಿವ್ ಕಾಲ್ ಏನಿತ್ತು ದಟ್ ಸ್ಟಾಪ್ಡ್. So this if condition, this becomes the base condition. So base condition ಅಂದ್ರೆ ಏನು, general conditions ಅಂದ್ರೆ ಏನು ಅಂತ ನೋಡೋಣ. Yes. So the rules followed during the recursion. First one is base case. Base case ಅಂದ್ರೆ whenever this particular case is reached, the recursive call will stop. So previous example ಅಲ್ಲಿ ಏನಾಗಿತ್ತು, that was if of n double equals to 0 or n double equals to 1. ಈ ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ಐದರ್ ಆಫ್ ದ 1 ಮೀಟ್ ಆದ್ರೂ ಕೂಡ ಏನಾಗ್ತಿತ್ತು, ದ ಫಂಕ್ಷನ್ ಕಾಲ್ ರಿಪೀಟೆಡ್ ಕಾಲ್ ಆಗೋದೇನಿತ್ತು ದಟ್ ವುಡ್ ಹ್ಯಾವ್ ಸ್ಟಾಪ್ಡ್. ನೆಕ್ಸ್ಟ್ ಒನ್ ಇಸ್ ಜನರಲ್ ಕೇಸ್. ಜನರಲ್ ಕೇಸ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ರೆಡ್ಯೂಸ್ ದ ಸೈಜ್ ಆಫ್ ಪ್ರಾಬ್ಲಮ್ ಬೈ 1. ಸಿ ನಾವು ತಿರ್ಗಾ ಫಂಕ್ಷನ್ ಕಾಲ್ ಮಾಡುವಾಗ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ವಿ ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್, ದಟ್ ವಾಸ್ n into ಫ್ಯಾಕ್ಟೋರಿಯಲ್ ಆಫ್ n minus 1 ತಗೊಂಡಿದ್ವಿ. ಸೊ ದಟ್ ಈಸ್ ದ ಫಂಕ್ಷನ್ ಈಸ್ ರೆಡ್ಯೂಸ್ಡ್ ಬೈ 1 ಫಾರ್ ಈಚ್ ಇಟರೇಷನ್. ಸೊ 3 ಇತ್ತು, n equals to 3 ಇದ್ದಾಗ ಫ್ಯಾಕ್ಟೋರಿಯಲ್ ಕಾಲ್ ಮಾಡುವಾಗ ದಟ್ ವಾಸ್ ಫ್ಯಾಕ್ಟೋರಿಯಲ್ ಆಫ್ 2. ನೆಕ್ಸ್ಟ್ n equals to 2 ಇದ್ದಾಗ ಫ್ಯಾಕ್ಟೋರಿಯಲ್ ಯಾವ ರೀತಿ ಕಾಲ್ ಮಾಡ್ತಿದ್ವಿ, ದಟ್ ವಾಸ್ ಫ್ಯಾಕ್ಟೋರಿಯಲ್ ಆಫ್ 1. ಸೊ ಆಫ್ಟರ್ ಈಚ್ ಇಟರೇಷನ್ ದ ಸೈಜ್ ಆಫ್ ದ ಪ್ರಾಬ್ಲಮ್ ಈಸ್ ಬೀಯಿಂಗ್ ರೆಡ್ಯೂಸ್ಡ್. ಕರೆಕ್ಟ್ ಅಲ್ವಾ? ಈಚ್ ಇಟರೇಷನ್ಗೂ ಒಂದೊಂದು ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಬರ್ತಿದೆ. ಇನಿಷಿಯಲಿ ಇಟ್ ವಾಸ್ 3, ನೆಕ್ಸ್ಟ್ 2, ಲಾಸ್ಟ್ ಒನ್ ಇಸ್ 1. ಗಾಟ್ ಇಟ್? ಸೊ ಈ ರೀತಿ ಜನರಲ್ ಕೇಸ್ ರೆಡ್ಯೂಸ್ ಆಗ್ತಿರ್ಬೇಕು. Let's take another example program, that is Fibonacci sequence. Fibonacci sequence ಅಲ್ಲಿ we will get two base conditions, that is 0 and 1. Okay, 0 if we give it as the input, 0 will be returned and 1 input ಕೊಟ್ರೆ 1 return ಆಗುತ್ತೆ. Now let's calculate the Fibonacci series up to 3 in manual method. Okay, ಆಮೇಲೆ ಪ್ರೋಗ್ರಾಮಿಗೆ ಹೋಗೋಣ. ಸೊ up to 3 ಅಂದ್ರೆ 3 ನಂಬರ್ಸ್ಗೆ. So for fib of 0 initially ಏನಾಗುತ್ತೆ, it will be 0. Next fib of 1 is also 1. ಇವಾಗ we will calculate the fib of 2, Fibonacci sequence of 2. So that will be equal to 0 and 1. So 0 plus 1, it will return 1. So initially sequence ಅಲ್ಲಿ 2 ವ್ಯಾಲ್ಯೂ ಇತ್ತು, 0 ಮತ್ತೆ 1. ಇವಾಗ ಇನ್ನೊಂದು ವ್ಯಾಲ್ಯೂ ಆಡ್ ಆಯ್ತು, that is 1. Next fib of 3 ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ. So this is nothing but sum of
ದ ಪ್ರೀವಿಯಸ್ ಟೂ ನಂಬರ್ಸ್ ಥರ್ಡ್ ಡಿಜಿಟ್ ಏನ್ ಬರುತ್ತೆ ಅದರ ಪ್ರೀವಿಯಸ್ ಟೂ ನಂಬರ್ಸ್ ನ ಆಡ್ ಮಾಡಬೇಕು. ದಟ್ ಈಸ್ 1, 1. So 1 plus 1, we will get it as 2. Similarly, if we want to calculate it for 4, Fibonacci sequence up to 4 calculate ಮಾಡಬೇಕು ಅಂದ್ರೆ, so ಇವಾಗ we have in series another number 2, fib of 4 calculate ಮಾಡಬೇಕು. So fourth previous ಎರಡು ವ್ಯಾಲ್ಯೂ ಏನಿರುತ್ತೆ that is 2 and 1. So ಇದೆರಡನ್ನ ಆಡ್ ಮಾಡ್ತೀವಿ. Fib of 4 will be nothing but 1 plus 2, we will get it as 3. So ಈ ರೀತಿ previous values ನ ಆಡ್ ಮಾಡ್ತಾ ಹೋಗ್ಬೇಕು. Now series has 3. Next ಅದೇ ತರ next digit ವರ್ಗೆ Fibonacci series ಬೇಕು ಅಂದ್ರೆ that will be equal to the next series ಅಲ್ಲಿ next number ಏನ್ ಬರುತ್ತೆ that will be equal to 2 plus 3, we will get it as 5. Next ಈ 5 ಆದ್ಮೇಲೆ next digit ಯಾವ್ದು ಬರುತ್ತೆ ಅಂದ್ರೆ that will be 3 plus 5, 8. So ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. So let's get into the program. Void main ಇದೆ. Here we are taking the input from n. So let's give the input as 4. Next printf statement ಅಲ್ಲಿ we are calling the function fib of n. So function call ಆಯ್ತು ಅಂದ್ರೆ ಏನಾಗುತ್ತೆ, the control will move to the user defined function. So ಇಲ್ಲಿ we have n equals to 0 and n equals to 1 condition. So n value ನಾವೇನಂತ ಕನ್ಸಿಡರ್ ಮಾಡಿದೀವಿ that is 4. So 4 equals to 0, this is also false, and 4 equals to 1, this is also false. So ಏನ್ ರಿಟರ್ನ್ ಆಗುತ್ತೆ, that is fib of 4 minus 1 plus fib of 4 minus 2 ರಿಟರ್ನ್ ಆಯ್ತು. ನೆಕ್ಸ್ಟ್ ತಿರ್ಗಾ ಇಲ್ಲಿ ಫಂಕ್ಷನ್ ಕಾಲ್ ಆಗ್ತಿದೆ fib of 4 minus 1 and fib of 4 minus 2 ಅಲ್ಲಿ. So this is nothing but 4 minus 1. This is nothing but 3. ಅದೇ ತರ 4 minus 2 is nothing but 2. So fib of 3 ಕಾಲ್ ಆಗುತ್ತೆ. ಈಗ this particular function separate ಆಗಿ ಕಾಲ್ ಆಗುತ್ತೆ, ಇದು separate ಆಗಿ ಕಾಲ್ ಆಗುತ್ತೆ. So this will return again fib of 3 minus 1 plus fib of 3 minus 2 ರಿಟರ್ನ್ ಮಾಡುತ್ತೆ. ಕರೆಕ್ಟ್. ಸಿಮಿಲರ್ಲಿ fib of 2 ಏನಿದೆ that is 4 minus 2 ರಿಟರ್ನ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಆದಾಗ ವಿಲ್ ಗೆಟ್ ಇಟ್ as 2. ಸೊ n equals to 2 ಯೂಸ್ ಮಾಡುತ್ತೆ. ಅಗೈನ್ these two condition becomes false. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಇದೇ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ವಿಲ್ ಗಿವ್ fib of 2 minus 1 plus fib of 2 minus 2. ಈಗ ತಿರ್ಗಾ ಇದು ಇಂಡಿವಿಜುವಲಿ ಇವ್ಯಾಲ್ಯೂಯೇಟ್ ಆಗುತ್ತೆ ಮತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ fib of 2. Fib of 2 ಅಂದ್ರೆ it is again fib of 2 minus 1 plus fib of 2 minus 2. ಇಲ್ಲಿ ಪ್ಲಸ್ fib of 3 minus 2 ಇದೆ. This is nothing but fib of 1. ಸೊ ಇಲ್ಲೇನಾಗುತ್ತೆ, ಈ ಪರ್ಟಿಕ್ಯುಲರ್ ಕಂಡೀಷನ್ if n equals to 1 ಕಂಡೀಷನ್ ಗೆ ಈಕ್ವಲ್ ಆಗುತ್ತೆ. ಸೊ ವಾಟ್ ಇಟ್ ವಿಲ್ ರಿಟರ್ನ್, ಇಟ್ ವಿಲ್ ರಿಟರ್ನ್ 1. ಸೊ 1 will be taken here. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಫಿಬೊನಾಚಿ ಸೀಕ್ವೆನ್ಸ್ ಏನಿದೆ ಇದು ಇವ್ಯಾಲ್ಯೂಯೇಟ್ ಮಾಡ್ಬೇಕು ಇವಾಗ. ಸೊ ಹಿಯರ್ fib of 2 minus 1, again it is nothing but 1 itself. ಸೊ ಏನ್ ರಿಟರ್ನ್ ಮಾಡುತ್ತೆ, ಇಟ್ ವಿಲ್ ರಿಟರ್ನ್ ದ ವ್ಯಾಲ್ಯೂ 1 ಪ್ಲಸ್ fib of 2 minus 2 is nothing but 0. ಸೊ n equals to 0 ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಕಾಲ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಟರ್ನ್ 0. ಸೊ ಹಿಯರ್ ಇಟ್ is 1 plus 0 which is nothing but 1. ಇಲ್ಲಿ again 2 minus 1. Fib of 2 minus 1, it will return 1. And fib of 2 minus 2, it will return 0. Plus 1, this is from here. Fib of 3 minus 2. ಆ plus 1 ಹಂಗೆ ರಿಟರ್ನ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ fib of 4 minus 1 ಏನಿದೆ ಇದನ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ as 2. And fib of 4 minus 2 ಏನಿದೆ ಇದನ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ as 1. So the final result will be 3. Got it? So now let's run this program and see. See, this is the program Fibonacci sequence though. Let's give the value as 4 itself. So it is returning the answer Fibonacci sequence though that term ಏನ್ ಸಿಕ್ಕತ್ತೆ that is 3. ನಮಗೂ ಸೇಮ್ ಇಟಿರೇಷನ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಸಿಕ್ಕಿತ್ತು. So that's it for the video. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ please like the video and subscribe to our channel Ved IQ Classes for more such programming concepts.